ಈ ಹಲ್ಲು ಬರ ಮುಂದೆ ಎಷ್ಟು ತ್ರಾಸ ಮಾಡ್ತಾವು, ಬೀಳ ಮುಂದೆ ಅಷ್ಟು ತ್ರಾಸ ಮಾಡ್ತಾವ ನೋಡಿವು. ಬೀಳ ಮುಂದೆ ನೆಟ್ಟಗೆ ಬೀಳ್ತಾವನ್ರಿ, ಹುಳು ಕೆಡದು ಇಟೀಟ ಮುರಿದು ಅಷ್ಟು ತ್ರಾಸ ಮಾಡ್ತಾವು. ಜನ್ಮಕ್ಕೆ ವಯಸ್ಸಾಗಿಂದ ಅರ್ಧ ದಿನ ಬರೀ ಹಲ್ನಾತ್ ಅಂತ ಹೇಳಿ ಆ ಗುಳ್ಗಿ ತಗೊಳ್ಳೋದು ಈ ಗುಳ್ಗಿ ತಗೊಳ್ಳೋದು ಇದ್ರಾಗ ಹೊಕ್ಕೈತೆ ನೋಡಿ ಜಲಮ್ ಸಾಯ ಮಠ. ಈಕಿ ನೋಡಿದ್ರೆ ಹಲ್ನಾತ್ ಬಂದೈತೆ ಅಂತ ಕದ ಹಾಕೊಂಡು ಮಕ್ಕೊಂಡಾಳ. ಇವತ್ತೇನು ನನಗೆ ಕೂಳ್ ಬೆಟ್ಟಕ್ಕೈತೆ ಏನಿಲ್ಲ, ಯಾರಿಗೆ ದೇವ್ರಬಲ್ಲ. ಐತೆಲ್ಲ ಕಾಕನ ಅಂಗಡಿಗೆ ಹೋಗೋದು, ಒಂದು ಒಗ್ಗರಣೆ ಚಾ ತಿಂದು ಬರೋದಪ್ಪ, ಮತ್ತೇನು ಮಾಡೋದು. ಬಿಡಪ್ಪ, ಗಳಿಸಿ ಗಂಗಾವನ್ನ ಕುಂದ್ರಿಸ್ಬೇಕಂದ್ರೆ ಮಕ್ಕಳಿಲ್ಲ ಮರಿಯಿಲ್ಲ, ಇರೋರು ಇಬ್ರು. ಈಕಿನೂ 8 ದಿನ ಹಲ್ನಾತಂತ ಮಕ್ಕೊಂತಾಳ. ಏನು ಮಾಡೋದು, ಇರೋ ಮಠ ತಿನ್ ಸತ್ತು ಹೋದ್ರ ಆತತ್ತಾಗ. ತಡಿ ಪೇಪರ್ನಾಗ ಏನೈತೆ ಸುದ್ದಿ ನೋಡೋಣ. ತಗೋ ಪೇಪರ್ ಓದಾಕತ್ತಾನ, ಯಾರನ್ನ ಉದ್ಧಾರ ಮಾಡವದ ನೀವು ಅಂತ ನಾನು. ಏ ಮಾವ, ಏ ಮಾವ. ಯಾರದು? ಓ ನೀನನ್ಪ, ಬಾ ಯಾಕ ದೂರ ಬಂದಿಯಲ್ಲ. ನಿನ್ನ ಯಾವಾಗ ಹುಡ್ಕೊಂಬರ್ತೇನೆ ನಾನು, ನಿನ್ನ ಮಗಳು ಏನ್ರ ಕಿತ್ತಿಬಿ ಮಾಡಿದಾಗ. ಅರ್ಧ ವಯಸ್ಸುಗಳದ್ರಿ, ಏನಪ್ಪ ನಿಮ್ದು ಇನ್ನೂ ನ್ಯಾಯ ಮಾಡೋದು ನಿಂತಿಲ್ಲನ. ಹೋಗ, ಮುಂಜಾನೆ ಜಗಳ ಮಾಡೋದು ಮತ್ತು ರಾತ್ರಿ ಉಂಡು ಮಕ್ಕೊಂಡಿಂದ ಎಲ್ಲ ಬಗೆಹರಿತೈತಿ. ಏನು ಅದನ್ನ ಬೆಳೆಸು ಒಂದು ಹೊಂಟು ಬಿಡ್ತೀರಪ್ಪ ನೀವು. ಅಯ್ಯ ಕಾಕ, ಇವನ್ ಕಿತಿಬಿ ಉಂಡು ಮಕ್ಕಳಂದ್ ಬಗೆಹರಂಗಿಲ್ಲ ತಗೋದ ಹಂತದಲ್ಲಿ. ಇವನ್ ಹಂಗ ನನ್ನ ತಗೊಳ್ಳೋ ಮಟನ ಹಂಗ ಇರೋದ ಅವ್ನ್ ಕಿತಿಬಿ. ನೀ ಪೇಪರ್ ಹೋಗಿಯೋಪ, ನಮ್ದು ಇಲ್ಲಿ ಬಗೆಹರಿಸ್ ಜಗಳನ. ಗೌಡ, ಎದಕ್ ಮೈ ಮೇಲೆ ನಿಂತೀನಿ ಅಲ್ಲಿ ಕುಂದ್ರ, ಏನ್ ಅನ್ನೋದು ಹೇಳ ಅಂದ್ರೆ ಬಗೆಹರಿಸ್ತಾನೆ ನಾನು. ತಡಿ ಪ್ರೇಮಿದು ಏನೈತಿ ಕತಿ ಗುರ್ತಾಕತಿ. ಹೆಂಗ್ ಅವಳು ಮನಿ ಬಿಟ್ಟು ಇಲ್ಲಿಷ್ಟು ದೂರ ಮಾತಾಡಕ, ಅಲ್ಲಿದ್ರೆ ನಮ್ಗೆಲ್ಲರಿಗೂ ಗೊತ್ತಾಕೈತಂತ ಬಂದಾಳ. ಗೌಡ, ನಿಂದೇನು ಕಿತಿಬಿ ಮನ್ಯಾಗ ಸಸ್ತಾರ ಬರಂಗಾದ್ರೆ. ಅಲ್ಲ ಮಾವ, ಹಗ್ಲೆಲ್ಲಾನು ನೆಟ್ಟಗಿರ್ತಾನೆ ನಾನು. ನೋಡ್ತಿಲ್ಲ, ರಾಜಕೀಯ ಮನುಷ್ಯ ಇದ್ದಂಗಿರ್ತಾನೆ. ಬಿಳೆ ಪ್ಯಾಂಟ್ ಬಿಳೆ ಟೊಪ್ಪಿಗೆ ಹಾಕೊಂಡು ನೋಡ್ದ್ಯಾ, ಕಾದಿ ಹಂಗೆ ಹಾಕೊಂಡು ಯಾವ ಊರ್ ಮುನ್ಸು ಬನ್ಬೇಕ ಹಂಗಿರ್ತಾನೆ. ರಾತ್ರಿ ಒಂದಿಟ್ಟು ಟೆನ್ಷನ್ ಭಾಳ ಆಗಿರ್ತೈತಲ್ಲ, ಮರ್ಯಾಕ ಒಂದಿಟ್ಟು ಕುಡಿದು ಬರ್ತೇನೆ. ಅದ ಇಷ್ಟ ತಪ್ಪಾಗ್ಬಿಟ್ಟೈತೆ ನೋಡಿಕೀಗೆ. ನಿನ್ನ ಮಾರ ಮಣ್ಣಾಗ್ಲಿ ಒಂದ್ ಈಟ್ ಕುಡಿತ್ಯಾ ನೀನು? ನಿನ್ನ ಅವತಾರ ನೋಡಿ ರಾತ್ರಿ ಬರೋದು. ಕಾಕ, ಗಟ್ರನ್ಯಾಗೆಲ್ಲ ಬಿದ್ದು ಒಳ್ಳಾಡಿ ಬರ್ತಾನಪ್ಪ. ರಾತ್ರಿ ನೋಡ್ಬೇಕು ಇವನ ಅರಿಬಿನ ಹೆಂಗ್ ಒಗಿಬೇಕಪ್ಪ ನಾ ಕೈಲಿ. ಅಲ್ಲೇ ಮತ್ತೆ ಗಟ್ರನ್ಯಾಗ ಬಿದ್ದು ಬಂದ್ರ ಮತ್ತೆ ಹೆಂಗ್ ಒಗಿಬೇಕು ದಿನ ಒಂದಕ್ಕೋ ಅವ್ರ. ಗಂಡ ಹೆಂಡತಿ ಜಗಳ ಇಲ್ಲಿ ತಗೊಂಬಂದಾರನ. ಪಾರಕ್ಕ ಪಾತವ ಮೀನಾಕ್ಷಿ ಅಷ್ಟೂರು ಬರ್ರಿ ಇಲ್ಲಿ ಜಗಲಿ ಕಟ್ಟಿ ಅಂತೇಳಿ ಪ್ರೇಮಕ್ಕಂದು ಮತ್ತು ಗೌಡ್ರದು ದೊಡ್ಡ ಜಗಳ ಆಗಕತ್ತತಿ. ಬರ್ರಿ ದೌಡು. ತಡ್ರಿ ಹಿಂದ್ ಬಾಗಿಲಿ ಹಾಸಿ ಬರ್ರಿ, ಮತ್ತೆ ಮುಂದಕ್ಕೆ ಬಂದ್ಗಿಂದಿರಿ. ಹಿತ್ತಲ್ದಾಗ ಹಾಸಿ ಸೈಡಿಗೆ ಗಾಡಿ ಮಗ್ಗಲ್ ನಿಂದ್ರಿ. ಬರ್ತೈತಿ ಬಿಡತ್ತ ಹಾಳ್ಗುಂಟಿ ಬೀಳ್ವಲ್ದಕ್ಕ. ರಾತ್ರಿ 12-1 ಗಂಟೆ ಆಗಿರ್ತೈತಿಪ್ಪ. ಒಂದ ತಾಟ್ನ್ಯಾಗ ಉಣ್ಣಾನ ಇಬ್ರು ನಿಂತು ಬಿಡ್ತೈತಿಪ್ಪ. ರಾತ್ರಿ ಯಾ ಪಿಕ್ಚರ್ ನೋಡಿ ಬಂದಿರ್ತೈತೆ ಏನ ಮೂಳಿ. ಅಲ್ಲ ಮಾವ, ಹಗಲೆಲ್ಲ ಹೊಲ್ದಾಗ ದುಡಿದು ಬಂದಿರ್ತಾಳ, ಉಂಡಾಳ ಏನಿಲ್ಲ ಹೊಡೆ ತುಂಬ ಅಂತೇಳಿ ಉಂಡ್ ಅನ್ನೋದು ತಪ್ಪನ್ ನಾನು. ಪರಕ ನೋಡಲ್ ಗೌಡ್ರದು ಪ್ರೀತಿ ಪ್ರೇಮ ಪ್ರಣಯ ಅಲ್ಪ. ರಾತ್ರಿ ನಾನು 4 ರೊಟ್ಟಿ ತಿಂದು 2 ಗಂಗಳ ಅನ್ನ ಉಂಡಿರ್ತೀನಿ. ಮತ್ 1 ಗಂಟೆಗೆ ತಿಂದ ಅಂದ್ರೆ ಎಲ್ಲಿ ತಿನ್ಬೇಕಪ್ಪ ನಾನು? ಹೊಟ್ಟೆರ ಹಿಡಿಬೇಕ. ನೋಡಿಕಿನ್ ಮಳ್ಳಿನ ರೇಣಿ ಹೊಲ್ದಾಗ ಏನಂತಾಳ, ಯವ್ವ ಇಲ್ಲಿ ಉಂಡು ಹೋಗಿದ್ದ ಕರೇವ ಯವ್ವ ರಾತ್ರಿ ಏನಿಲ್ಲ ನೋಡು, ಒಂದು ವಾಟೆ ಹಾಲು ಕುಡಿದು ಹಂಗ ಮಕ್ಕೋತೇನವ ನಾನು, ಊಟನ ಹೋಗಂಗಿಲ್ಲ ಅಂತ. ಅಲ್ಲಪ್ಪ ದೌಡ್ ಬರ್ಬೇಕು ನೀವು ಉಣಸವ. ನೀವು 12-1 ಗಂಟೆಗೆ ಬಂದ್ರೆ ಯಾರು ಉಂತಾರ? ಅಲ್ಲೋ ಮಾವ, ಇದಕ್ಕರ ಯಾರ ಗತಿ ಅದಾರ? ಇದ್ದಿದ್ ತಂದಿ ತಾಯಿ ಸತ್ ಹೋಗ್ಯಾರ. ಕಾಳಜಿ ಮಾಡೋರು ಯಾರಿಲ್ಲ. ನೀವು ಊರ ಕಾಕ ಅನಿಸ್ಕೊಂಡವ ಹೊಳ್ ನೋಡಂಗಿಲ್ಲಕ್ಕಿನ್ನ. ಅದಕ್ಕೆ ನಾನು ಕಾಳಜಿ ಮಾಡೋದು ತಪ್ಪಾಗಿತ್ತಾನ ಏನ? ಇವ್ರು ಯಾಕ ನನ್ ಬುಡಕ ಬಂದ್ ನಂದ ಕಾಲ ಇಳಂಕ ಅಂತತಿ. ಅಲ್ಲ ಒಪ್ಪೇನ್ ಬಿಡಕಾಕ, ನಾನು ನಮ್ಮ ತಂದಿ ತಾಯಿ ಸತ್ತಿಂದ ನೀವು ಊರ ಕಾಕಾಚಿಗವ ಅನಿಸ್ಕೊಂಡಾರ ಹೊಳ್ ನೋಡಿಲ್ಲ. ನನ್ನ ಗಂಡದ ಮತ್ತೆ ಎಲ್ಲ ನಿಂತು ಮಾಡ್ಯಾನ ಖರೇವು. ಆದ್ರೆ ಹಿಂಗ್ ಕುಡಿದು ಉಳ್ಳಾಡಿದ್ರ ಯಾರಿಗೆ ಸೇರಿಕ್ ಬರ್ತೈತಿಪ್ಪ? ಇವ್ರು ತಮ್ಮದಕ್ಕ ಜಗಳ ಹೇಳಕ್ ಬಂದಾರು ಏನು ಬುಡ್ಡಂದು ಮರ್ಯಾದೆ ತೆಗ್ಯಾಕ್ ಬಂದಾರು? ತಡಿಲೇ ಪಾತಿ, ಈಗರ ಚಲು ಆಗೈತೆ. ತಡಿ ಒಂದಿಟ್ಟ ಒಂದೊಂದು ನೋಡಲಿ ಬಾಂಬ್ ಹೆಂಗ್ ಹೊರಗೆ ಬೀಳ್ತಾವ. ಇವ ಮುಂಜಾನೆಯಿಂದ ಭಾಡ್ಯ ಕರೆಂಟ್ ತೆಗ್ದಾನ ಇವತ್ತ. ಒಂದು ಧಾರಾವಾಹಿ ನೋಡಕ್ಕಾಗಿಲ್ಲ ನೋಡಿ. ಇವ ಸುಳ ಧಾರಾವಾಹಿ ಬೆಂಕಿ ಹತ್ಲಿ ಇಲ್ಲಿ ನೋಡ, ಎಂತ ಚಲೋ ಪಿಕ್ಚರ್ ನಡ್ಯಾಕತ್ತತಿ. ಏ ಮಾವ, ನಂದು ಕೇಳ ನೀನು. ಅಲ್ಲ ಈಕಿ ಯಾರದಾರ ಮೂಸ್ ನೋಡೋರು ಈ ಊರಾಗ? ನಾನು ಬಿಟ್ರ ಗತಿ ಇಲ್ಲ, ಸ್ವಾಕ್ಕ ನೋಡಕ್ಕಿದೆ ಅಷ್ಟೈತಿ. ಏ ಮೂಳಿ, ನನಗೆ ಯಾರು ಕರೆದು ಇಟ್ಕೊಳ್ಳೋರು ಇಲ್ಲ ಅಂತ ಹೇಳಿ ನಾನು ನೀ ಹೇಳ್ದಂಗೆ ಕೇಳ್ಕೊಂಡು ಹೊಲ್ದಾಗ ಮನ್ಯಾಗ ದುಡಿದು ಸಣ್ಣಗೆನಿ. ಇದ ನಮ್ಮ ಕಾಕಾಚಿಗವ್ ಕರೆದು ಒಂದು 4 ದಿನ ಇಟ್ಕೊಳ್ಳೋ ಧೈರ್ಯ ಇತ್ತಂದ್ರ ನಿನಗೆ ತೋರಿಸ್ತಿದ್ದೆ ಬರಬ್ಬರಿ. ಅಲ್ಲ ಇವ್ರಪ್ಪ ಇವ್ರವ್ ಸತ್ತಾಗ 12,000 ರೂಪಾಯಿ ಹೆಚ್ಚಿಗೆ ಆತ ಖರ್ಚು ಅಂತ ಹೇಳಿ ನೀನ ಲೆಕ್ಕ ಮಾಡಿಸ್ಕೊಂಡಿ. ಮತ್ ಹೊಳ್ಳಿ 2 ಕ್ವಾರ್ಟರ್ ಕೊಡಿಸ್ಕೊಂಡಿ ನನ್ನ ಕಡೆ. ನೀ ಯಾಕೆ ಕೊಟ್ಟಿ? ನನಗೆ ಕೇಳ್ಕೊಡ್ಬೇಕಿಲ್ಲ? ನಮ್ಮ ಅಪ್ಪಂದ 25,000 ರೂಪಾಯಿ ನುಂಗ್ಯ ನೀವ ನಮ್ಮ ಕಾಕ. ಅದ್ರಾಗ ಮುರಿತಿದ್ದೆ, ನಾನು ಮುರಿದ ಮ್ಯಾಗಿಂದ ಇಸ್ಕೊಂತಿದ್ದೆ. ಹೊಗ್ಗವನವನ ಇವತ್ತು ನನ್ನ ಮಾನ ಮರ್ಯಾದಿ ಬೀದಿಗೆ ಎಳ್ಯಾಕ ಬಂದಾರ ಇವ್ರು. ಇವ ಈ ಮುದುಕ ಎಷ್ಟ್ ಸಂಪನ್ ಕಾಣ್ತೈತಿ ನೋಡಾಕ. ನೋಡಲಿ ಪ್ರೇಮಕ್ಕಂದ ಅಪ್ಪಂದ 25,000 ರೂಪಾಯಿ ನುಂಗೈತಂತ. ಇವ ಯಾ ಅಂತಂಬ್ರ ನಂಬಕಾಲ ಇಲ್ಲಿ ಬಿಡ ಈಗ. ಅಲ್ಲ ನಿಮ್ಮ ಅವನ ಮೊದ್ಲ ಅನ್ಬೇಕಿಲ್ಲ ನನಗ. ನಾ ಯಾಕ ಅವಂಗ 12,000 ಕೊಟ್ಟು ಮತ್ತೆ 2 ಕ್ವಾರ್ಟರ್ ದಂಡ ಮಾಡ್ತಿದ್ದೆ. ಮೊದ್ಲ ಹೇಳಿದ್ನಿ ಅಂದ್ರ ಓಟು ರೊಕ್ಕ ಇಸ್ಕೊಂಡು ಕುಡಿದು ಬಾರ್ನಾಗ ಇಡ್ತಿದ್ದೀನಿ ವೈದ್.
ಇವ ನಮ್ಮ ಕಾಕ ನಮ್ಮ ಅಪ್ಪಗೆ ಹಾಕ್ಯಾನಲ್ಲ ಟಪ್ಗಿ ಹಂಗ ನನಗ ಟಪ್ಗಿ ಹಾಕಿದ್ದಿ ನೀನು. ಅಲ್ಲ ತಿಂದ್ರ ನಾ ಬಾದಿಷ್ಟಿದ್ದೆ ಗಂಡ. ಹಾ ಅದು ಹೋಗ್ಲಿ, ಇದು ಮುದಿಮೂಳಿಗಿಟ್ಟಿಯಲ್ಲ ಓಟು ಹಿಡ್ಕಣ್ಣಿ. ಯವ್ವ ಪ್ರೇಮವ್ವ ಹೋಲ್ ಬಿಡು, ಇಷ್ಟಕ್ಕೆ ಸುಮ್ಮನಾಗ್ರಿ ಹೋಲೆತ್ತಾಗ ಏನ ಅಂತಾರಲ್ಲ, ಹೋಗು ಕಾದ್ ಮನಿ ಕಲ್ಲು ಹೊಡಿತಂತ ಸಾಕು ಹೋಗ್ರಿವ. ಇನ್ಮೇಲೆ ಹೇಳ್ತೇನೆ ಅವ್ನು ದೌಡ್ ಬಂದು ನಿನಗೆ ಉಣಸಂತ ಹೇಳ್ತೇನೆ, ನೀ ಅಲ್ಲಿ ಮಠ ಉಣ್ಬೇಡ. ಏ ನೀ ಯಾರು ನನ್ನ ಹೆಂಡತಿಗೆ ಹೇಳಾಕ? ನೀ ಯಾರು ಅಂತ ನೀ? ಹಾ ನನಗೆ ಗುರ್ತೈತಿ, ನನಗೆ ಯಾವಾಗ ಹೋಗಿ ಉಣಿಸ್ಬೇಕು, ಅಕ್ಕಿಗೆ ಯಾವಾಗ ಉಣ್ಬೇಕು ಅನ್ನೋದು ಗುರ್ತೈತಿ. ನೀ ನಮಗೆ ಬುದ್ಧಿ ಹೇಳಾಕ್ ಬರ್ಬೇಡ. ಅಲ್ಲ ಅವ್ರ ಮನಿಗೆ ತಾವ ಜಗಳ ತಗೊಂಬಂದಾರ, ಮತ್ ನೀ ಯಾರಂತಾವಲ್ಲ ಇವ ಇವ. ದಿನಾ ದೇವ್ರ ಫೋಟೋ ನೋಡಿ ಹೇಳವ, ಇವತ್ತು ದರಿದ್ರ ನನ್ನ ಹೆಂಡತಿ ಮಕ್ಕ ನೋಡಿದ್ದೇನಿ, ಬರಬ್ಬರಿ ಆಗಕತ್ತೈತಿ ಬಿಡಿ ಶಾಸನ ಇವತ್ತು ನನಗೆ. ಪಾಪ ಬುಡ್ಡಂದು ಕಕ್ಕ ಬಿಕ್ಕಿ ಆಗೈತಿ. ಪ್ರೇಮಕ್ಕ ನನಗನ್ನಿಸ್ತೈತಿ ಬುಡ್ಡನ್ ಬೇಷಂಗ್ ಹರಿದ ಇವತ್ತು 25,000 ರೂಪಾಯಿ ವಸೂಲಿ ಮಾಡ್ಕೊಂಡು ಹೋಗ್ತಾರ ಇವ್ರ ಗಂಡ ಅಂತಿ. ಅಲ್ಲ ಬಂದು ಡೈರೆಕ್ಟ್ ರೊಕ್ಕ ಕೇಳೋ ಬದ್ಲಿ ಹಿಂಗ್ ನಾಟಕ ಮಾಡ್ಕೊಂತ ಜಗಳ ತಗೊಂಡ್ಬಂದಂಗ್ ಮಾಡಿ ರೊಕ್ಕ ಕೇಳೋದು ಹೊಸ ಟೆಕ್ನಿಕ್ ಬೇಷ್ ಐತಿ ಬಿಡು. ಅಲ್ಲೋ ಮಾವ, ಹಿಂಗ್ ಮಂದಿಗೆ ಟಪ್ಪಿಗೆ ಹಾಕಿ ಹಾಕಿ ನಿನಗೆ ಒಂದೇ ಹೆಂಡತಿಗೂ ಮಕ್ಕಳಾಗ್ಲಿಲ್ಲ, ಆಕೆಂತ್ರು ಸತ್ತ ಹೋದ್ಲು. ಹಾ ಎರಡನೇದಕ್ಕಿನ ಮಾಡ್ಕೊಂಡಿ, ಆಕೆರ ಒಂದ್ ಏನ್ರ ಹಡದ್ಲಾ? ಅಯ್ಯ ಮಾಡಿದ ಖರನ ಬಿಡ್ಬೇಕಲ್ಲ. ಅಲ್ಲ ಮಾವ, ಅವ ವಯಸ್ಸಿನಾಗ ಚಲೋ ಡಾಕ್ಟರ್ ತೋರಿಸ್ಕೊಂಡಿದ್ರು, ಒಂದ್ ಯಾವ್ದ್ರ ಗಂಡರ ಹೆಣ್ಣರ ಹಾಕಿತ್ತ ಮುಪ್ಪಿನ ಕಾಲಕ್ಕೆ ಆಸರ ಇರ್ತಿತ್ತು. ಅಯ್ಯಯ್ಯ 1 ಎಕರೆ ಹೊಲನ ಮರೇನ ಮಕ್ಕಳಾಗಿಲ್ಲ ಅಂತ ಹೇಳಿ ದವಾಖಾನಿಗೆ ತೋರ್ಸಾಕ ಒಂದು ಇಂಗ್ಲೀಷ್ ಔಷಧ ಒಂದು ಗೌಂಟಿ ಔಷಧ ಯಾವುದು ಉಳಿದಿಲ್ಲ ಅವಂಗ. ನನ್ನ ಉಸಾಬರಿ ಎದಕ್ ಬೇಕು ಅಪ್ಪ, ನಿಮ್ ಜಗಳ ಬಗೆಹರಿಸ್ಕೊಂಡು ಹೋಗ್ರಿ. ಏ ಮತ್ ನಮ್ ಜಗಳನ ಬಗ್ಗೆ ಹರ್ಸಾಕ್ ಬಂದೇವ್ ನಾವ? ಏನ್ ನಿನ್ ಪುರಾಣ ಕೇಳಾಕ್ ಬಂದೇವ್ ಅಂತ ಮಾಡಿನ? ನಿನ್ನ ಪುರಾಣ ಕೇಳಾಕ ನಿನಗೇನ ಮಕ್ಕಳ ಮರಿಯ? ಹಾ ಏನೈತೆ ಅಂದೆ ನಿಂದ? ಏನಿಲ್ಲ ಜೀವನದಾಗ. ಏ ಗೌಡ ಬಾ, ಎಷ್ಟು ಮಾಡ್ತೀನಿ ನೀನು? ನನ್ನ ಹೆಂಡತಿ ಹಲ್ಲಾತ್ ಬಂದೈತೆ ಮಕ್ಕೊಂಡಾಳ. ಹೇ ನೋಡ ಕಲ್ಕೋ ಮೂಳಿ, ಹಾ ನೋಡ ಹೆಂಡತಿದ ಎಷ್ಟು ಕಾಳಜಿ ಮಾಡ್ತಾನ, ನೀನು ಅದಿದಿ ಇನ್ನ ಒಂದ್ ಹಡ್ದಿಲ್ಲ ಹಿಂಗಿಲ್ಲ ಅಷ್ಟು ಕಾಳಜಿ ಮಾಡ್ತಾನವ. ನಾನು ಮುತ್ತು ರತ್ನ ಅನ್ನೋ 2 ಗಂಡು ಹುಡುಗರನ್ನ ಹಡ್ದೇನಿ, ನನಗೆ ಎಷ್ಟು ಮಾಡಬಾರ್ದ ನೀ ಕಾಳಜಿ? ಮುದುಕ ಇವತ್ತ ಮೇಲೆ ಹೇಳಂಗಿರ್ ಬಿಡ್ಲೇರಿ ನೀ, ಹೆಚ್ಚಿನ ಮಾನಸಿಕ ಮಾಡಿದ್ರು ಬಿಡು ಮುದುಕನು ಪಾಪ. ಹೇಳಪ್ಪ ಮಾವ, ಬಿಡ ಬಿಡ. ನಮ್ಮ ಮಾವಂದು 25,000, ನಾ ಕೊಟ್ಟಿದ್ 12,000, ಒಟ್ಟ 37,000 ರೂಪಾಯಿ. ಯಾವಾಗ ಕೊಡ್ತೀಯ ಹೇಳ? ಏ ತಡಿ, 37,000 ರೂಪಾಯಿ ಮೇಲೆ 3,000 ರೂಪಾಯಿ ಬಡ್ಡಿ ಹಿಡ್ಕೋದನ, ಒಟ್ಟ ಟೋಟಲ್ 40,000 ರೂಪಾಯಿ. ನಿನ್ನ ಮಗಳು ಭಾರಿ ಶಾಣೆ ಬಿಡು ಮಾವ, ನೋಡ್ರಿ ಲೆಕ್ಕದಾಗ ಕರೆಕ್ಟ್ ಅಕ್ಕಿ. ಹೇಳಪ್ಪ, ಒಟ್ಟ ಟೋಟಲ್ 40,000 ರೂಪಾಯಿ ನೋಡಿ ಎಂತ ಕೊಡ್ತೀಯ? ಅಯ್ಯೋ ಬುಡ್ಡ ಅಂದ ಇವತ್ತು ಮುಂಡಾಗೆ ಮುಚ್ಚಿ ಹೋಗ್ತಾರು. ಮತ್ತೆ ಇದು ಮೂಳಿ ಮಕ್ಕಳಿಲ್ಲ ಮರಿ ಇಲ್ಲ ಅಂತ ಮಂದಿ ತಿಳಿ ಮೇಲೆ ಟಪಿಗೆ ಹಾಕೋದು ಬೇಸೈತೆ ಇದ್ರದ್ದು. ಅಲ್ಲ ಪ್ರೇಮಿ ನಮ್ದೆಲ್ಲ ಕೇಳ್ತಾಳ, ಹೊಲ್ದಾಗ ತಂದು ಒಂದು ಈಟ್ರ ಬಾಯಿ ಬಿಟ್ಟ ನೋಡಕಿ ಪರಕ. ಮನುಷ್ಯ ನೋಡಕ್ ಹೆಂಗಿರ್ತಾನ, ಒಳಗ್ ನೋಡಿ ಇಂಥ ಹುಳುಕಿರ್ತಾವ. ಏ ಎಲ್ಲಿ 40,000 ನಾನು ಕೊಡೋದು? ಅವೇನು ನಿಮ್ಮ ಮಾವು ಹೇಳಿದ್ನ ನಾ 25 ಕೊಡೋದೈತೆ ಅಂತ ಹೇಳಿ? ಅಯ್ಯ ಕಾಕ, ಅವ್ನ ಜೀವ ಹೊಂಟಾಗ ನಾ ಹೋದ್ನಿಲ್ಲ ಓಡಿ ಅರ್ಬಾಡಿಸಿ, ಅವಾಗ ಅಂದಾನ ನಿಮ್ ಕಾಕ 25, ನಿಮ್ ಕಾಕ 25 ಅಂದಾನ. ಏ ಪ್ರೇಮವ್ವ 25 ಅಂದಾನಮ್ಮ, 25,000 ಅಲ್ಲ. ಅವನ ಕಡೆ 25 ಚುಟ್ಟ ಕಡಾಯಿಸ್ಕೊಂಡಿದ್ದೆ ನಾನು. ಅದನ್ನ ಅಂದಾನವ, ನೀ ಏನಮ್ಮ 25,000 ರೂಪಾಯಿ ಮಾಡಿಬಿಟ್ಟಿಯಲ್ಲ ಅದನ್ನ. ಏ ಅದ ನಂಬರ್ ಯಾರು ಓಪ ಈಗ? ನಂಬರ್ ಯಾರು? ನೀ ಅವಾಗ ಅವ್ನ ಜೀವಂತಿದ್ದಾಗ ಕೊಡ್ಬೇಕಾಗಿತ್ತು. ನಿಮ್ಮ ಅಪ್ಪಂದು 25 ಚುಟ್ಟ ಕಡಾಯಿಸ್ಕೊಂಡಿದ್ಯಾ, ತಗೋ ಈಗ ಸಾಯಕತ್ತಾನ, ಕೊಟ್ಟು ಕರಿ ಹಾಕಿ ಅನ್ಬೇಕಾಗಿತ್ತು ನೀನು. ಅವ ಇಲ್ಲಲ್ಲಿ ಕೇಳಾಕ. ಅಲ್ಲೋ ಮತ್ತೆ ಕೊಡವನ ನಾನು, ಮತ್ತೆ ಡಾಕ್ಟರ್ ಚುಟ್ಟ ಶೇಬೇಡ ಅಂತ ಹೇಳಿದ್ರು, ಅದಕ್ಕೆ ಕೊಡ್ಲಿಲ್ಲ ನಾನು. ಯಪ್ಪ ನಮಗೇನು ಗೊತ್ತು, ನನಗೆ ಮಾತ್ರ 25 ಅಂತ ಸೊನ್ನೆ ಮಾಡ ನಿಸ್ಗೋ ನಿಮ್ಮ ಕಾಕನ ಕಡೆ ಅಂದಾನ. ನನಗದೇನು ಗೊತ್ತಿಲ್ಪ. ನನ್ನ ಗಂಡನ 12,000, ಅದೊಂದು 25 ನಮ್ಮ ಅಪ್ಪಂದು, ಒಟ್ಟ 37, 3,000 ರೂಪಾಯಿ ಬಡ್ಡಿ, 40,000 ರೂಪಾಯಿ ಯಾವಾಗ ಕೊಡ್ತೀವಿ ಹೇಳ ಕಾಕ? ಪಟ ಪಟ ಹೋಗ್ತೀವಿ ನಾವು. ಯವ್ವ ಇಲ್ವೇ ಪ್ರೇಮವ್ವ, 25 ಚುಟ್ಟು ಬೇವು. ಇಲ್ಲೋಡ, ಊರಾಗ ನಿನ್ನ ಹೆಸರು ಹೇಳಿ ಹಗ್ಗ ಮಾಡೋಕ್ಕಿಂತ ಮುಂಚೆ 40,000 ಕೊಟ್ಟು ಕರೆ ಆಗ ನೀನು. ಎಲ್ಲ ಊರ್ ತುಂಬ ನೋಡಿಲ್ಲ ಅಣ್ಣನ ರೊಕ್ಕ ನುಂಗ್ಯಾನಂತ ಹಬ್ಬಿಸ್ಬಿಡವ ನಾನು. ಏ ಗೌಡ ಮೆಲ್ಲಕ್ ಮಾತಾಡುವಪ್ಪ, ನಾನು ಹೆಂಡತಿ ಕೇಳ್ಗಿಳಿತ್ತು, ಹಿಂದಾಗಡೆ ನನಗೆ ಉಳ್ಗಾಲಿಲ್ಲ. ಅಯ್ಯೋ ಈ ಬುಡ್ಡಂದು ಜೋರುಕ ಗುಲಾಮದಾರು. ಏನ್ರ ತಲೆ ಓಡಿಸ್ಬೇಕು ನಾನು, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತ. ಏ ಗೌಡ ಈಗ ಹೋಗು, ನಾ ಎಲ್ಲ ಎಷ್ಟು ರೊಕ್ಕ ಕೊಡ್ಬೇಕು ಏನು ಲೆಕ್ಕ ಮಾಡಿ ಹೇಳ್ತೀನಿ. ಹೋಗಿ ಈಗ ಮನೆಗೆ ಹೋಗಿ ಶಾಣೆ ಅದಿ. ಏನಿಲ್ಪ ಕಾಕ, ಇಲ್ಲೇ ಹೇಳ್ಬಿಡು ನಮಗೆ, ಮತ್ತೆ ಹೊಳ್ಳ ಬೆಳ ನಾವು ಬರೋಕ್ಕಾಗೋದಿಲ್ಲ. ಏನು ನಿಮ್ಮಂಗ ಖಾಲಿ ಇರೋರ ನಾವು ಹೊಲ್ಕ ಮನೆಗೆ ಹೋಗೋರು? ಅಲ್ಲ ಪ್ರೇಮವ್ವ, ನಾವ ಇಬ್ರು ಗಂಡ ಹೆಂಡತಿ ಕುಂತ ತಿಂತೀವಿ, ನಮಗ ಏನು ಸಾಲಂಗಿಲ್ಲ. ನಿನಗೆ ಎಲ್ಲಿಂದ ಕೊಡ್ಬೇಕು ನಾನು 40,000? ಪ್ರೇಮಿ ನಡಿ, ಇದು ಬಗೆಹರಿಯಂಗಿಲ್ಲ, ಇವನ್ನ ಪಂಚಾಯತಿನ ಕೂಡ್ಸನ್ ಬಾ. ಆಯ್ತು ತಗೋರಿ, ಹಂಗ ಮಾಡೋಣ. ಏ ಗೌಡ ಏನ್ ಮಾತಾಡ್ತಿಲ್ಲ ನೀನು? ನೀಗೇನ್ ಮಾತಾಡ, ಪಂಚಾಯತಿಯಾಗ ಮಾತಾಡು ಅಂತಿ. ಪ್ರೇಮಿ ನಡಿ ಹೋಗುಣ. ನೋಡ್ರಿ ಬಗೆಹರಿ ಮಾತಲ್ಲ, ಎಲ್ಲಿ ಬಗೆಹರಿಬೇಕಲ್ಲ ಹರಿತೈತದ. ತಡ್ರಿ ನೀವೆಲ್ಲಿ ಹೊಂಟ್ರಿ? ನಮ್ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ, ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಲ್ಲಿ ಕೂಡ ಶೇರ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸಿಕೆ ಹೇಳೋದೈತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ. ಯಾರ್ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ, ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ.
ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದ.